ಇದುವರೆಗೆ ನೋಡಿದ್ದು ನೀವು ಕೇವಲ ಅರ್ಧ ಮಠ ಮಾತ್ರ. ಇನ್ನು ಮುಂದೆ ಮಠ ತುಂಬಾನೇ ತೋರಿಸೋದೈತೆ. ಈಗ ನಾನು ಮುಂದೆ ಮಠದ ಜಾತ್ರೆಯನ್ನ ತೋರಿಸ್ತೇನೆ. ಕೊನೆವರೆಗೂ ಮಿಸ್ ಮಾಡಿದೆ ನೋಡ್ರಿ. ಈಗ ಪ್ರಾರ್ಥನಾ ಸಾಮೂಹಿಕ ಪ್ರಾರ್ಥನೆ ಈಗ ಸ್ಟಾರ್ಟ್ ಆಗ್ತೈತ್ರಿ. 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ಕಡೆ ಸೇರಿ ಪ್ರಾರ್ಥನೆಯನ್ನ ಮಾಡ್ತಾರ. ನಾನು ಸಪ್ರೇಟ್ ಅದು ವಿಡಿಯೋ ಹಾಕ್ತೀನಂತ, ಅದನ್ನು ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡು ಪಡ್ಕೊಂಡು ಯೂಟ್ಯೂಬ್ ಚಾನಲ್ ಕೊನೆವರೆಗೂ ಮಿಸ್ ಮಾಡಿದೆ ನೋಡ್ತಾ ಇರಿ. ಬನ್ರಿ ಈಗ ನಾನು ಕಲರ್ಫುಲ್ ಜಾತ್ರೆ ಮತ್ತೆ ಫುಲ್ ಅಂದ್ರೆ ಫುಲ್ ಕಲರ್ಫುಲ್ ಲೈಟ್ಸ್ ಒಳಗೆ ಮಧ್ಯೆ ಪ್ರಾರ್ಥನೆ ಗೀತೆ ನಡೆದಿರ್ತದ. ಬನ್ರಿ ತೋರಿಸ್ತೀನಂತ, ಲೆಟ್ಸ್ ಗೋ. ನಂತರ ಬೆಳಗ್ಗೆಯಿಂದ ಇಲ್ಲೇ ಮಠ ಸುತ್ತಮುತ್ತನೇ ತಿರುಗಾಡ್ಲಾತ ನೋಡ್ರಿ. ಇದು ಲಕ್ಷ್ಮಿ ಅಂತ ಕರೀತಾರ, ಅಲ್ಲಿ ತೋರಿಸು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ 2026 ಶ್ರೀ ಸಿದ್ಧಗಂಗಾ ಕ್ಷೇತ್ರ ತುಮಕೂರು. ಶಿವಕುಮಾರ ಸ್ವಾಮೀಜಿ ಶ್ರೀ ಪ್ರಶಸ್ತಿ ದಿನಾಂಕ 15/2/2026 ಭಾನುವಾರ. ಪ್ರಶಸ್ತಿ ಪುರಸ್ಕೃತರು ಶರಣಶ್ರೀ ಎಚ್.ಎನ್. ಸಿದ್ಧಲಿಂಗ ಸ್ವಾಮಿ. ಶರಣಶ್ರೀ ಸಿದ್ಧಲಿಂಗ ಸ್ವಾಮಿ ಭಕ್ತಿಯಿಂದ ಸ್ಮರಣೆ ಮಾಡುವಂತಹ ಒಂದು ಕೆಲಸವನ್ನ ನಿರಂತರವಾಗಿ ಮಾಡಬೇಕಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಇಷ್ಟು ಮಾತು ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ಸಿದ್ಧಲಿಂಗ ಸ್ವಾಮಿ जय गुरु बसवेश हर हर महादेव. जय गुरु सिद्धलिंगेश हर हर महादेव. जय गुरु शिवकुमारेश हर हर महादेव. ओम शांति शांति शांति. ಇಲ್ಲಿವರೆಗೂ ನೋಡಿದ್ರಲ್ಲ ಸಾಮೂಹಿಕ ಪ್ರಾರ್ಥನೆ ಯಾವ ರೀತಿ ಇತ್ತಂತ. ಸೊ ಈಗ ನಾವು ನೆಕ್ಸ್ಟ್ ಎಲ್ಲ ಹೋಗ್ತಾ ಇದೀವಪ್ಪ ಅಂತಂದ್ರೆ ಸಾಮೂಹಿಕ ಪ್ರಾರ್ಥನೆ ನಾನು ಕೊನೆಗೆ ಲಾಸ್ಟ್ಗೆ ನಾನು ಸಪ್ರೇಟ್ ಆಗಿ ಸಾಮೂಹಿಕ ಪ್ರಾರ್ಥನೆ ವಿಡಿಯೋ ಹಾಕ್ತೀನಂತ. ಸೊ ಈಗ ನಾವು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಸ್ವಾಮೀಜಿ ಅವರ ದರ್ಶನ ತಗೊಂಡು ನೆಕ್ಸ್ಟ್ ನಾವು ಸಾದ್ರಕೊಪ್ಪಳ ಅಥವಾ ಎಲ್ಲಿ ಡೈಲಿಂಗ್ ಹಾಲ ಊಟಕ್ಕೆ ಹೋಗ್ತಾ ಇದ್ದೇವೆ. ಅದರ ನಂತರ ಇಲ್ಲಿ ಬೆಳ್ಳಿ ರಥೋತ್ಸವ ಉತ್ಸವ ನಡೀತದ, ಅದನ್ನು ಕೂಡ ತೋರಿಸ್ತೀನಂತ. ನಡ್ರಿ ಗುರು. ನಮ್ಮ ಸಿದ್ಧಗಂಗಾ ಮಠದಲ್ಲಿ ನಮ್ಮ NCC ಅವರು ಮತ್ತು ಸ್ಕೌಟ್ ಅವರು ಎಷ್ಟು ಉಚಿತವಾಗಿ ಸೇವೆ ಮಾಡತ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. NCC ಅವರು ಸ್ಕೌಟ್ ಇರೋರು ಇಲ್ಲಿ ನೋಡ್ರಿ ಉಚಿತವಾಗಿ ಯಾವ ರೀತಿ ಸೇವೆ ಮಾಡ್ತಾರಪ್ಪ ಅಂತಂದ್ರೆ ಚಪ್ಪಲಿ. ಈಗ ಭಕ್ತಾದಿಗಳು ಬರ್ತಾರಲ್ಲ, ಬಂದವರೆಲ್ಲ ಅಲ್ಲಿ ಇಲ್ಲಿ ಪ್ರಸಾದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಉಚಿತವಾಗಿ ಚಪ್ಪಲ್ ಕಾಯ್ತಾರ, ಆಮೇಲೆ ವಾಪಸ್ ಅವ್ರಿಗೆ ಕೊಡ್ತಾರ. ಗುರು ಈಗ ನಾವು ಎಲ್ಲಿ ಬಂದೇವಪ್ಪ ಅಂತಂದ್ರೆ ಮೊದಲು ನಾವು ಊಟ ಮಾಡ್ತಿದ್ದೇವೆ ಡೈಲಿಂಗ್ ಹಾಲ್, ಅಲ್ಲಿ ಈಗ ಹೊಂಟೇವಿ. ಬನ್ರಿ ಹೋಗೋಣಂತ. ಇದೇ ನೋಡ್ರಿ ನಾವು ಮೊದಲು ಊಟ ಮಾಡ್ತಿದ್ದ ಡೈಲಿಂಗ್ ಹಾಲ್ ಎಷ್ಟು ದೊಡ್ಡದೈತೆ ನೋಡ್ರಿ. ಹಾಯ್ 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 ಹಾಯ್. ನಾವು ಮೊದಲ ಪ್ರಸಾದ ಮಾಡ್ತಿದ್ದೇವೆ ಇಲ್ಲಿ. ಸೊ ಈಗ ನಾವು ಡೈಲಿಂಗ್ ಹಾಲ್ ಒಳಗಡೆ ಇದ್ದೇವೆ. ಸೊ ನಾಳೆ ನಿಮ್ಗೆ ಎಲ್ಲ ವಿವರವಾಗಿ ಎಲ್ಲಾನು ಡೈಲಿಂಗ್ ಹಾಲ್ ಮತ್ತೆ ಇಲ್ಲಿ ಅಡಿಗೆ ಯಾವ ರೀತಿ ವ್ಯವಸ್ಥೆ ಇರ್ತದ, ಯಾವ ರೀತಿ ಅಡಿಗೆ ಮಾಡ್ತಾರೆ ಎಲ್ಲ ನಾಳೆ ತೋರಿಸ್ತೀನಿ ಅಂತ. ಇವತ್ತು ನಾವು ಬಾಳೆ ಎಲೆ ಒಳಗೆ ಊಟ ಮಾಡ್ತೇವ್ರಿ. ಮತ್ತೆ ಇವತ್ತು ಸ್ಪೆಷಲ್ ಐತಿ, ಮತ್ತೆ ನಾಳೆನೂ ಸ್ಪೆಷಲ್ ಐತಿ. ಎಲ್ಲಾನು ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ. ಸೊ ಕೊನೆವರೆಗೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡ್ರಿ. ಸೊ ನಮ್ಮ ಇವ ಬಸವರಾಜ NCC ಹಳೆ ಹುಡುಗ NCC ಮೊದಲೆಲ್ಲ NCC ಅವ್ರು ತಿರುಗಾಡ್ತಿದ್ದ. ಈಗ ಅವನು ಊಟಕ್ಕೆ ಹೋಗ್ಬಿಟ್ಟಾನ. ಊಟ ನಾವು ಮಾಡೋಮಂತ ಈಗ. ಸೊ ಬಾಳೆ ಎಲೆ ಒಳಗೆ ಭಾಳ ವರ್ಷದ ನಂತರ ಬಾಳೆ ಎಲೆ ಒಳಗೆ ಊಟ ಮಾಡಕತ್ತೀವಿ. ಸೊ ಸಿಕ್ಕಾಪಟ್ಟಿ ಖುಷಿ ಆಗ್ತದ, ಯಾಕಂದ್ರೆ ಒಂದು ಬಾಳೆ ಎಲೆ ಒಳಗೆ ಊಟ ಮಾಡೋದೇ ಒಂಥರ ಮಜಾನೇ ಬೇರೆ, ಮತ್ತೆ ಅಲ್ಲಿ ಸ್ಪೆಷಲೇ ಬೇರೆ. ನೋಡ್ರಿ ಈಗ ಎಲ್ಲ ಬಾಳೆ ಎಲೆ ಕೊಡತ್ತಾರ. ಈಗ ಪ್ರಸಾದ ಚಾಲು ಆಗ್ತೈತೆ. ಅಯ್ಯೋ ಸೊ ಇದು ಪಾಯಸ. ಇದು ನೋಡ್ರಿ ಗುರು ಚಿತ್ರಾನ್ನ. ಚಿತ್ರಾನ್ನ ಇನ್ನೂ ಸ್ವಲ್ಪ ಹಾಕೋಣ, ಸ್ವಲ್ಪ. ಹಾಂ ಥ್ಯಾಂಕ್ ಯು.
ಇವನು ಸ್ವಲ್ಪ ಜಾಸ್ತಿ ಓಕೆ ಅನ್ಸಿಸಿ ಸ್ವಲ್ಪ ಸ್ವಲ್ಪ ಸಾಕು ಊಟ ಗೀಟ ಎಲ್ಲ ಮಾಡಿದ್ವಿ. ಬಾಳೆ ಎಲೆ ಒಳಗೆ ಭಾಳ ದಿನ ಆಯಿತು ಊಟ ಮಾಡಿದ್ದಿಲ್ಲ. ಸೊ ಫೈನಲ್ ಆಗಿ ಬಾಳೆ ಎಲ್ಲ ಊಟ ಮಾಡಿದೇವಿ. ಚಿತ್ರಾನ್ನ ಮಸ್ತ್ ಇತ್ತು, ಅನ್ನ ಸಾರ ಎಲ್ಲ ಮಾಡಿದ್ರು, ಪಾಯಸ ಅಂತ. ಸೊ ಮತ್ತೆ ಈಗ ಜಾತ್ರೆನ ತೋರಿಸ್ತೀನಂತ, ಜಾತ್ರೆ ಹೋಗ್ರಿ. ಮತ್ತೆ ನಾಳೆ ರಥ ಇರ್ತದ. ಸೊ ಅವಾಗೆಲ್ಲ ನಿಮ್ಗೆ ನಮ್ಮ ಡೈಲಿಂಗಾಲ ಊಟದ ಡೈಲಿಂಗಾಲ ಎಲ್ಲ ತೋರಿಸ್ತೀನಿ. ಮತ್ತು ಅಲ್ಲಿ ಅಡುಗೆ ಯಾವ ರೀತಿ ಮಾಡ್ತಾರೆ ಅದನ್ನು ತೋರಿಸ್ತೀನಿ. ಮತ್ತೆ ನಾಳೆ ಏನು ಸ್ಪೆಷಲ್ ಇರ್ತದೆ ಹೇಳ್ತೀನಂತ. ಸೊ ಈಗ ಜಾತ್ರೆ ನೋಡಕ್ಕೆ ಹೋಗ್ಬನ್ರಿ.